ನಮಗೆ ಅನ್ನಿಸ್ತಾ ಇದೆ, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದಿರಿ, 50 ರೂಪಾಯಿ ಇದು ಗ್ಯಾಸ್ ಜಾಸ್ತಿ ಮಾಡಿದಿರಿ. ನಮಗನ್ಸಲ್ಲ, ಯಾಕೆಂದ್ರೆ ನಾವು ಸಮರ್ಥನೆ ಮಾಡ್ಕೊಂಡಿದ್ದೇವೆ. ನಮಗೆ ದುಡ್ಡು ಕೊಟ್ಟಿಲ್ಲ ಅವರು. ನಮಗೇನ್ ಮಾಡಿದ್ದಾರೆ, ಬಜೆಟ್ ನಲ್ಲಿ 5,300 ಕೋಟಿ ನಾವು ಸ್ಪೆಷಲ್ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಭದ್ರಾ ಪ್ರಾಜೆಕ್ಟ್ಗೆ ಕೊಟ್ರ, ಒಂದು ಪೈಸಾ ಕೊಡ್ಲಿಲ್ಲ. 20,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ನಾವು GST ಟ್ಯಾಕ್ಸ್ ಕೊಟ್ಟಿದ್ದೇವೆ. ನಮಗೆ ಎಷ್ಟು ಕೊಟ್ಟವ್ರೆ? 3-4 ಸಾವಿರ ಕೋಟಿ ಕೊಟ್ಟವ್ರೆ. ನಮಗೆ ಕೊಡ್ಬೇಕಾದದ್ದು ನಾವೇನು ಅವ್ರನ್ನ ಎಲ್ಲ ವಾಪಸ್ ಕೊಟ್ಬಿಡಿ ಅಂತ ಕೇಳಲ್ಲ. ಅದಕ್ಕೊಂದು ಫಾರ್ಮುಲಾ ಮಾಡ್ಕೊಂಡಿದ್ದಾರೆ ಅವರು. ಕೇಂದ್ರ ಸರ್ಕಾರ ಯಾವುದೇ ಆಡಳಿತ ಇದ್ರು ಅದಕ್ಕೊಂದು ಫಾರ್ಮುಲಾ ಇದೆ. ಪ್ಲಾನಿಂಗ್ ಕಮಿಷನ್ ಅವ್ರು ಮಾತಾಡ್ತಾರೆ. ಈಗ ಅವರು ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ನಮಗೆ ಬರ್ಬೇಕಲ್ವಾ? ನಮಗೆ ಕೊಡದೇ ಇದ್ದು, ನಮಗೆ ಗ್ರಾಂಟ್ ಅನ್ನ ಸಮರ್ಪಕವಾಗಿ ನಮ್ಮ ರಾಜ್ಯಕ್ಕೆ ಬರ್ಬೇಕಾದನ್ನ ಬಾಡದೇ ಇದ್ರೆ ನಾವು ಒಂದಿಷ್ಟು ಹಣವನ್ನ ವಸೂಲಿ ಮಾಡ್ಲೇಬೇಕಲ್ವಾ? ನಮಗೆ ಈಗ ನೋಡ್ರಿ 12,000 ಕೋಟಿ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. ಕಳೆದ ವರ್ಷನೂ ಕೊಡ್ಲಿಲ್ಲ, ಈ ವರ್ಷನೂ ಕೊಡ್ಲಿಲ್ಲ. 3,000 ಕೋಟಿ 4,000 ಕೋಟಿ ಹಂಗೆ ಕಳೆಪುರಿ ವ್ಯಾಪಾರ ಮಾಡ್ತಾರ ಅವ್ರು. ಯಾರು ಕೇಳ್ತಾ ಇಲ್ಲ? ಅಲ್ಲಪ್ಪ, ಅವ್ರಿಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ಇಷ್ಟೊಂದು ಜನ MP ಗಳು ಗೆದ್ದಿದ್ದೀವಿ ಅಂತಾರಲ್ಲ, ಅವ್ರು ಕೇಳಬೇಕು. ನಾವು ಇಲ್ಲಿಂದ ಹೋಗಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ರೀ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನಾವು ಮುಖ್ಯಮಂತ್ರಿಗಳು, ನಾವೆಲ್ಲ ಸಚಿವರು, ನಮ್ಮ ವರ್ಕರ್ಸು, ನಮ್ಮೆಲ್ಲರೂ ಹೋಗಿ ಡೆಲ್ಲಿನಲ್ಲಿ ನಮಗೆ ಟ್ಯಾಕ್ಸ್ ದುಡ್ಡು ಕೊಡಿ ಅಂತ ಪ್ರತಿಭಟನೆ ಮಾಡಿದ್ವಿ. ಫಸ್ಟ್ ಟೈಮ್. ಆದ್ರೂ ಅವ್ರು ಎಚ್ಚೆತ್ಕೊಂಡಿಲ್ಲ ಅಲ್ವಾ? ಮುಖ್ಯಮಂತ್ರಿಗಳು ಕೊಡ್ಬೇಕಲ್ವಾ ನಮ್ಗೆ, ಇವರು ಪ್ರಧಾನಮಂತ್ರಿಗಳು. ಬರೇ ಏನಿಲ್ಲ, ಮಾರ್ಜಿನಲಿ ಒಂದಿಷ್ಟು ಹಣ ಸಂಗ್ರಹಣೆ ಮಾಡೋದಕ್ಕೆ ಮಾಡಿದ್ದೇವೆ. ಅದಕ್ಕೆ ನಾವು ಈಗ 51,000 ಗ್ಯಾರಂಟಿ 51,000 ಕೋಟಿ ಕೊಟ್ಟಿದೀವಪ್ಪ. ಅದೇ ನಾವು ಇಟ್ಕೊಂತೀವ? ಜನಕ್ಕೆ ವಾಪಸ್ ಕೊಟ್ಟಿದೀವಲ್ರಿ. ಇನ್ನೇ ನಿಮ್ಮಿಂದ ಕೊಡಕ್, ನಿಮ್ ಜೇಬಿಂದ ತರ್ತೀರ ನೀವು? ಅಲ್ಲಪ್ಪ, ಎಲ್ಲಿಂದ ಟ್ಯಾಕ್ಸ್ ಬರಬೇಕು ಸರ್ಕಾರಕ್ಕೆ ಹೇಳಿ. ಜನಗಳು ತೆರಿಗೆ ಹಾಕುವಂಥದ್ದು ಇವತ್ತಿನ ಹೊಸದಲ್ಲ. ಯಾವುದೇ ಕಾಲದಿಂದಲೂ ತೆರಿಗೆ ಹಾಕೊಂಡೇ ಬಂದಿದಾರಲ್ವಾ ಜನ ಸಮುದಾಯದ ಮೇಲೆ. ಕಂದಾಯ ಅಂದ್ರೇನು? ಅದನ್ನ ನಾವು ಇವತ್ತು ಒಂದಿಷ್ಟು ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡಿದ್ದೇವೆ ಅಷ್ಟೇ.